ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತಂದ್ರೆ screener.in ಅಲ್ಲಿ ನಾವು ಕೆಲವೊಂದು ಹೈ ಗ್ರೋತ್ ಪೊಟೆನ್ಷಿಯಲ್ ಸ್ಟಾಕ್ಸ್ ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು. ಕೆಲವೊಂದು ಪ್ಯಾರಾಮೀಟರ್ಸ್ ಇದಾವೆ. ಸೊ ಆ ಪ್ಯಾರಾಮೀಟರ್ಸ್ ನಾವು ಯೂಸ್ ಮಾಡಿ ಫೈಂಡ್ ಔಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲೀಸಿಗೆ ಶೇರ್ ಮಾಡಿ. ಏನಾದ್ರೂ ಹೊಸ ನ್ಯೂ ಕಂಟೆಂಟ್ ಅಪ್ಡೇಟ್ಸಿಗೆ ಫಾಲೋ ಮಾಡ್ತಾ ಇರಿ. ಏನಾದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾವು ಆ ವಿಷಯದ ಬಗ್ಗೆ ನಿಮ್ಗೆ ತಿಳಿಸೋಕೆ ಪ್ರಯತ್ನ ಪಡ್ತೀವಿ. ಸೊ ನಾವು ಇವಾಗ ಓಪನ್ ಮಾಡಿರೋದು screener.in ವೆಬ್ಸೈಟ್ ಓಪನ್ ಮಾಡಿದ್ವಿ ಫಸ್ಟ್. ಅದಾದ್ಮೇಲೆ ನಾವು ಲಾಗಿನ್ ಮಾಡ್ತಾ ಇದೀವಿ. ಸೊ ಯೂಸಿಂಗ್ ಗೂಗಲ್ ಅಕೌಂಟ್ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಒನ್ಸ್ ನೀವು ಲಾಗಿನ್ ಆದ್ಮೇಲೆ ನಿಮ್ಗೆ ಸ್ಕ್ರೀನ್ಸ್ ಅಂತ ಇರುತ್ತೆ. ಮೇಲೆ ಇಲ್ಲಿ ಟಾಪ್ ಕಾಣ್ತಾ ಇದೆಲ್ಲ ಸ್ಕ್ರೀನ್ಸ್ ಅಂತ ಬರುತ್ತೆ. ಈ ಸ್ಕ್ರೀನ್ಸ್ ಅಲ್ಲಿ ನೀವು ನಿಮ್ಮ ಕ್ವೇರೀಸ್ ನ ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ಕ್ರಿಯೇಟ್ ನ್ಯೂ ಸ್ಟೋರೀಸ್. ಅಂದ್ರೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಹೈ ಗ್ರೋತ್ ಪೊಟೆನ್ಷಿಯಲ್ ಸ್ಟಾಕ್ಸ್ ಇರೋದು ಕೆಲವೊಂದು ಪ್ಯಾರಾಮೀಟರ್ಸ್ ಇದಾವೆ. ಆ ಪ್ಯಾರಾಮೀಟರ್ಸ್ ನ ನಾವು ಚೆಕ್ ಮಾಡಿ ಯಾವ್ಯಾವ ಕಂಪ್ನಿ ಚೆನ್ನಾಗಿ ಹೈ ಗ್ರೋತ್ ರಿಟರ್ನ್ ಕೊಡುತ್ತೆ ನೆಕ್ಸ್ಟ್ ಫೀಚರ್ಸ್ ಅಲ್ಲಿ. ಅಂಡ್ ಆಲ್ಸೋ ದಿಸ್ ಇಸ್ ಪ್ಯೂರ್ಲಿ ಫಾರ್ ಎಜುಕೇಶನಲ್ ಪರ್ಪಸ್, ನಾಟ್ ಎ ಬೈ ಸೆಲ್ ರೆಕಮೆಂಡೇಶನ್. ಪ್ಯೂರ್ಲಿ ನಿಮ್ಮ ಅನಾಲಿಸಿಸ್, ಓನ್ ಅನಾಲಿಸಿಸ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಬಹುದು. ಸೊ ಈ ಕ್ವೇರಿ ಬಾಕ್ಸ್ ಅಲ್ಲಿ ಫಸ್ಟ್ ನಾವು ಮಾರ್ಕೆಟ್ ಕ್ಯಾಪ್ ಅಂತ ಹಾಕೋಣ. ಮಾರ್ಕೆಟ್ ಕ್ಯಾಪ್ ನಮಗೆ ಮೋರ್ ದೆನ್ 1000 crores ಇರಬೇಕು. ಅಂಡ್ ನೆಕ್ಸ್ಟ್ ಆವರೇಜ್ ರಿಟರ್ನ್. ಸೊ ಆವರೇಜ್ ರಿಟರ್ನ್ ಆನ್ ಇಕ್ವಿಟಿ 5 years ಅಲ್ಲಿ ನಮಗೆ ಅದು ಮೋರ್ ದೆನ್ 15% ಇರಬೇಕು. ಅಂದ್ರೆ ಅಷ್ಟು ರಿಟರ್ನ್ಸ್ ಕೊಟ್ಟಿರ್ಬೇಕು ನಮಗೆ. ಸೇಲ್ಸ್ ಗ್ರೋತ್ ನಮಗೆ 5 years ಅಲ್ಲಿ ಸೇಲ್ಸ್ ಗ್ರೋತ್ 5 years ಅಲ್ಲಿ ಮೋರ್ ದೆನ್ 15% ರಿಟರ್ನ್ ಕೊಟ್ಟಿರ್ಬೇಕು. ವರ್ಷನ್ಗಟ್ಲೆ ನಮಗೆ 15% ರಿಟರ್ನ್ ಇರಬೇಕು. ಅಂಡ್ ಆಲ್ಸೋ ಪ್ರಾಫಿಟ್ ಗ್ರೋತ್ 5 years ಅಲ್ಲಿ ನಮಗೆ ಮೋರ್ ದೆನ್ 15% ಇದನ್ನು ಕೂಡ ಇರಬೇಕು. ಅಂಡ್ ನೆಕ್ಸ್ಟ್ ಡೆಪ್ ಟು ಇಕ್ವಿಟಿ ಅಂತಂದ್ರೆ ನಮಗೆ ಸಾಲ ಎಷ್ಟು ಪರ್ಸೆಂಟ್ ಸಾಲ ಇರಬೇಕು ಅಂತಂದ್ರೆ ಲೆಸ್ ದೆನ್ 0.5%. ಅಂದ್ರೆ 0.5% ಇಂದ ಕಡಿಮೆ ಇದೆ ಅಂತಂದ್ರೆ ಇಟ್ ಈಸ್ ಎ ವೆಲ್ ಗುಡ್ ಕಂಪನಿ, ಸಾಲನೇ ಕಮ್ಮಿ ಇದೆ ಅಸೆಟ್ಸ್ ಅಂತ ಅರ್ಥ. OPM ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತ ಅರ್ಥ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 5 ವರ್ಷದಿಂದ ನಮಗೆ ಮೋರ್ ದೆನ್ OPM ಪ್ರಿಸೀಡಿಂಗ್ ಇಯರ್ ಕಿಂತ ನಮ್ಗೆ ಜಾಸ್ತಿ ಇರಬೇಕು. ಸೊ ಇವಾಗ ಇದನ್ನ ಕ್ವೇರಿನ ರನ್ ಮಾಡೋಣ. ಸೊ ಇದು ನಮ್ಗೆ ಹೈ ಗ್ರೋತ್ ಪೊಟೆನ್ಷಿಯಲ್ ಸ್ಟಾಕ್ಸ್ ಸಿಗ್ತವೆ. ಸೊ ನಮ್ಗೆ ಇಲ್ಲಿ 83 ಸ್ಟಾಕ್ಸ್ ಬಂದಿದಾವೆ ಇದರಲ್ಲಿ. ಅಂದ್ರೆ PE ರೇಷಿಯೋ, ಕರೆಂಟ್ ಮಾರ್ಕೆಟ್ ಪ್ರೈಸ್, ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಡಿವಿಡೆಂಡ್ಸ್ ಎಷ್ಟು ಕೊಡುತ್ತೆ, ROCE, ಸೇಲ್ಸ್ ಗ್ರೋತ್, ಇದೆಲ್ಲ ನಮ್ಗೆ ಇಲ್ಲಿ ಕಾಣ್ತಾ ಇದೆ. ಸೊ ನಾವ್ ಏನೇನ್ ಪ್ಯಾರಾಮೀಟರ್ಸ್ ಇವಾಗ ಕೊಟ್ಟಿದೀವಲ್ಲ ಆಲ್ಮೋಸ್ಟ್ ನಮ್ಗೆ ಆ ಪ್ಯಾರಾಮೀಟರ್ಸ್ ಅಲ್ಲಿ ನಿಮಗೆ ಕಾಣ್ತಾ ಇದೆ. 83 ಸ್ಟಾಕ್ಸ್ ಬಂದಿದೆ. ಸೊ ಇವೆಲ್ಲ ನಿಮ್ಗೆ ಹೈ ಗ್ರೋತ್ ಪೊಟೆನ್ಷಿಯಲ್ ಸ್ಟಾಕ್ಸ್ ಅಂತ ನಿಮ್ಗೆ ಹೇಳ್ತಾ ಇದೆ. ಅಂಡ್ ಆಲ್ಸೋ ನೀವು ಇದನ್ನ ಸ್ಪೆಸಿಫಿಕ್ ಆಗಿ ಅದನ್ನ ಕಂಪ್ನಿನ ಸ್ಟಡಿ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನಾನು ಇವಾಗ ನೆಸ್ಲೆ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನೆಸ್ಲೆ ಇಟ್ ಈಸ್ ಎ ಗುಡ್ ಕಂಪನಿ. ಏನ್ ಪ್ರಾಡಕ್ಟ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಅಬೌಟ್ ಸೆಷನ್ ಅಲ್ಲಿ ನಮಗೆ ಏನ್ ಪ್ರಾಡಕ್ಟ್ ಇದೆ ಟೋಟಲ್ ನಮಗೆ ಫುಡ್ ಬಿಸ್ನೆಸ್ ಅಲ್ಲಿ ಇದೆ. ಅಂಡ್ ಆಲ್ಸೋ ನಮಗೆ ROE ಮೋರ್ ದೆನ್ 15% ಇರಬೇಕು. ಇದು ತುಂಬಾ ಚೆನ್ನಾಗಿದೆ ಕಂಪ್ನಿ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ಸೋ ನಾವು PE ರೇಷಿಯೋ ತುಂಬಾ ಏನು ಇಂಪಾರ್ಟೆಂಟ್ ಆಗಲ್ಲ, ಬಟ್ PE ರೇಷಿಯೋ ನಿಮ್ಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಅದು ಯಾವ ರೀತಿ ನೋಡ್ಬೋದು ಅಂದ್ರೆ ನೀವು ಕೆಳಗಡೆ ಬಂದ್ರೆ ನಿಮ್ಗೆ PE ರೇಷಿಯೋ ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಂಡಸ್ಟ್ರಿ ಅಂದ್ರೆ ಓವರ್ ಆಲ್ ಮೀಡಿಯಂ ಅಂತಂದ್ರೆ ನಿಮ್ಗೆ ಓವರ್ ಆಲ್ ಹೋದ ವರ್ಷಕ್ಕಿಂತ ಇಲ್ಲಿ ಬಾರ್ ತೋರಿಸ್ತಾ ಇದೆಲ್ಲ ಅದು ಎಷ್ಟು ಬಂದಿದೆ ಅಂತ ಅರ್ಥ. ಸೊ ನಮ್ಗೆ ಇಲ್ಲಿ ಈಕ್ವಲ್ ಲೈನ್ ಬಂದಿದೆಲ್ಲ ಮೋರ್ ದೆನ್ ಆಲ್ಮೋಸ್ಟ್ 79 ಇದೆ ಅಂತಂದ್ರೆ ಓವರ್ ಆಲ್ ನಮ್ಗೆ ಕಂಪ್ನಿ ಚೆನ್ನಾಗಿ ಪ್ರಾಫಿಟ್ ಕೊಡ್ತಾ ಇದೆ. PE ರೇಷಿಯೋ ಅಂಡ್ ಆಲ್ಸೋ ಪ್ರೈಸ್ ಕೂಡ ಅದೇ ತರ ಇನ್ಕ್ರೀಸಿಂಗ್ ಅಲ್ಲಿ ಆರ್ಡರ್ ಇದೆ. ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ಪ್ರೈಸ್ ಕೂಡ ನೋಡಿ ಹೋದ ವರ್ಷಕ್ಕಿಂತ ಪ್ರಾಫಿಟ್ ಹಂಗೆ ಮಾಡ್ತಾ ಇದೆ. ಅಂಡ್ ಆಲ್ಸೋ ದ ಪ್ರೈಸ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್ ವಿಚ್ ಇಟ್ ಈಸ್ ಎ ಗುಡ್ ಅಂತ ಅರ್ಥ. ಅಂದ್ರೆ ಇನ್ನೂ ಚೆನ್ನಾಗಿ ಹೋಗ್ಬಹುದು ಅಂತ ನಮ್ಗೆ ಏನ್ ಹೇಳ್ತಾ ಇದೆ. PE ರೇಷಿಯೋ ಆಲ್ಮೋಸ್ಟ್ ಈ ಮೀಡಿಯನ್ ಲೈನ್ ಕಾಣ್ತಾ ಇದೆಲ್ಲ, ಈ ಮೀಡಿಯನ್ 79.3 ಇದೆ. ಅಂದ್ರೆ ₹1 ದುಡಿಯೋದಿಕ್ಕೆ ನಿಮ್ಗೆ 79.3 ಇದೆ. ಅಂಡ್ ಆಲ್ಸೋ ನೀವು ಪೀರ್ಸ್ ಕಂಪ್ಯಾರಿಸನ್ ಮಾಡಿದ್ರೆ ಸೊ ಇದರಲ್ಲಿ ನಿಮ್ಗೆ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ನೆಸ್ಲೆ ಇಂಡಿಯಾ. ಸೊ ವಿಚ್ ಆಲ್ಸೋ ಇಟ್ ರ್ಯಾಂಕ್ಸ್ ಇನ್ ಎ ಫಸ್ಟ್ ಪ್ಲೇಸ್. ಸೊ ಇದನ್ನು ಕೂಡ ನೀವು ಇಲ್ಲಿ ನೋಡಬಹುದು.
ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ನಿಮ್ಗೆ OPM ಪರ್ಸೆಂಟ್ ಅಂತಿದೆ, ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಪರ್ಸೆಂಟ್. ಅಂದ್ರೆ ಇಯರ್ ಆನ್ ಇಯರ್ ನಿಮ್ಗೆ ಗ್ರೋತ್ ಕಾಣ್ತಾ ಇರಬೇಕು, ಇಲ್ಲ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ ವರ್ಷಾನ್ಗಡ್ಲೆ 24, 23, 23, 20, 22, 23, 23, 23, 24, 20, 26 ಅಂಡ್ ಆಲ್ಸೋ ಇವಾಗೂ ಕೂಡ 23 ಕೊಟ್ಟಿದೆ. ಸೊ ವಿಚ್ ಇಸ್ ಇಟ್ ಈಸ್ ಎ ಗುಡ್, ಅಂದ್ರೆ ಇಯರ್ ಆನ್ ಇಯರ್ ನಿಮ್ಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿ ಕೊಡ್ತಿದೆ. ಅಂಡ್ ಆಲ್ಸೋ ನಿಮ್ಗೆ ಆಗ್ಲೇ ನಾನು ಕ್ವೆರಿ ಹೇಳಿದ್ದೆ, ಸೇಲ್ಸ್ ನೆಟ್ ಪ್ರಾಫಿಟ್ ಕೂಡ ನಮಗೆ ಇನ್ಕ್ರೀಸಿಂಗ್ ಅಲ್ಲಿ ಆರ್ಡರ್ ಇದೆ ಅಂತ ಅರ್ಥ. ಅಂಡ್ ಕೆಳಗಡೆ ಬಂದ್ರೆ ನಿಮ್ಗೆ ರೇಷಿಯೋಸ್ ಅಂತ ಇರುತ್ತೆ. ರೇಷಿಯೋಸ್ ಅಲ್ಲಿ ನಮ್ಗೆ ROCE ಅಂತ ಇದೆಲ್ಲ, ಸೊ ಅದನ್ನು ಕೂಡ ನಮ್ಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರಬೇಕು. ನೋಡಿ ಮೋರ್ ದೆನ್ 15% ಅಂತ ಇಟ್ ಇಸ್ ಎ ಗುಡ್ ಅಂತ ಹೇಳಿದೆ. ಸೊ ಇಲ್ಲಿ ನಮ್ಗೆ ಆಲ್ಮೋಸ್ಟ್ 96%, 139, 150, 138, 153, 169. ಸೊ ಈ ಕಂಪ್ನೀಸ್ ನಮ್ಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅರ್ಥ. ಕೆಳಗಡೆ ಬಂದ್ರೆ ನಿಮ್ಗೆ ಶೇರ್ ಹೋಲ್ಡರ್ ಪ್ಯಾಟರ್ನ್ ಅಂತ ಇರುತ್ತೆ. ಶೇರ್ ಹೋಲ್ಡರ್ ಪ್ಯಾಟರ್ನ್ ಅಲ್ಲಿ ಏನು ಪ್ರಮೋಟರ್ಸ್ ಹೋಲ್ಡಿಂಗ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅಂಡ್ ಆಲ್ಸೋ ನಮ್ಗೆ FIS ಎಷ್ಟು ಆಗಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ FIS ಹೋದ ವರ್ಷ ನಮ್ಗೆ ಮಾರ್ಚ್ ಅಲ್ಲಿ ನಮ್ಗೆ 12.10% ಇತ್ತು. ಇವಾಗ ಸ್ವಲ್ಪ ರಿಡ್ಯೂಸ್ ಮಾಡಿದ್ದಾರೆ FIS. ಬಟ್ DIS ಕಂಪೇರ್ ಮಾಡಿದ್ರೆ DIS ದೇ ಹ್ಯಾವ್ ಇನ್ಕ್ರೀಸ್ಡ್ ಇಟ್. ಅಂಡ್ ಇದು ನಮ್ಗೆ ಪಬ್ಲಿಕ್ ಅಲ್ಲಿ 16.10 ಇದೆ. ಅಂದ್ರೆ FIS ಮತ್ತೆ DIS ಕೂಡ ತುಂಬಾ ಪರ್ಸೆಂಟೇಜ್ ಇರೋದ್ರಿಂದ, ಅಂಡ್ ಆಲ್ಸೋ ದಿಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಈ ತರ ಇನ್ಕ್ರೀಸಿಂಗ್ ಆರ್ಡರ್ ಇರೋದ್ರಿಂದ, ಸೊ ಕಂಪ್ನಿ ಇಟ್ ಕ್ಯಾನ್ ಗಿವ್ ಗುಡ್ ರಿಟರ್ನ್ಸ್. ಅಂಡ್ ಆಲ್ಸೋ ಇಟ್ಸ್ ಪ್ರಾಡಕ್ಟ್ ಇಸ್ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಅಂಡ್ ಆಲ್ಸೋ ನೀವೇನಾದ್ರೂ ಇನ್ನೂ ಏನಾದ್ರು ಅಪ್ಡೇಟ್ ಬೇಕಾಗಿದ್ರೆ, ಸೊ ನೀವು ಇಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಅಂತ ಇದೆಯಲ್ಲ, ಈ ಸೆಷನ್ ಬಂದ್ರೆ ನಿಮಗೆ ಕಂಪ್ನಿದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ನೋಡಬಹುದು. ಸೊ ಅಡ್ವಾಂಟೇಜ್ ನೋಡಿದ್ರೆ ಇದರಲ್ಲಿ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಅಂಡ್ ಕಂಪ್ನಿ ಹ್ಯಾಸ್ ಡೆಲಿವರ್ಡ್ ಗುಡ್ ಪ್ರಾಫಿಟ್ ಗ್ರೋತ್ ಆಫ್ 19.6% CAGR ಓವರ್ ದ ಲಾಸ್ಟ್ 5 years. ಕಂಪ್ನಿ ಹ್ಯಾಸ್ ಗುಡ್ ರಿಟರ್ನ್ ಆನ್ ಈಕ್ವಿಟಿ, ಟ್ರ್ಯಾಕ್ ರೆಕಾರ್ಡ್ ತುಂಬಾ ಚೆನ್ನಾಗಿದೆ. ಮೇಂಟೈನಿಂಗ್ ಹೆಲ್ತಿ ಡಿವಿಡೆಂಡ್ ಪೇಯರ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಬುಕ್ ವ್ಯಾಲ್ಯೂ ಮಾತ್ರ ಕಮ್ಮಿ ಇದೆ. ಅಂದ್ರೆ ಬುಕ್ ವ್ಯಾಲ್ಯೂ ಇನ್ ದ ಸೆನ್ಸ್ ನಮಗೆ ಬುಕ್ ವ್ಯಾಲ್ಯೂ ಎಷ್ಟಿದೆ, 34.6 ಇದೆ. ಅಂದ್ರೆ ಕಂಪ್ನಿ ಪ್ರೈಸ್ ಇಷ್ಟು ನಡೀತಾ ಇದೆ, ಬುಕ್ ವ್ಯಾಲ್ಯೂ ಕಮ್ಮಿ ಇದೆ ಅಂತಂದ್ರೆ ಕಂಪನಿ ಏನಾದ್ರು ಮುಚ್ಚೋದ್ರೆ ನಿಮ್ಗೆ ಜಸ್ಟ್ ಒನ್ ಶೇರ್ಗೆ 34.6 rupees ಸಿಗುತ್ತೆ, ವಿಚ್ ಇಸ್ ಅ ಬ್ಯಾಡ್. ಬಟ್ ನೆಸ್ಲೆ ಇಟ್ ಈಸ್ 2,50,432 crores ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಕಂಪ್ನಿ ಯಾವ್ದು ಮುಚ್ಚಲ್ಲ, ಯಾಕಂದ್ರೆ ಬಿಕಾಸ್ ಕಂಪ್ನಿ ಪ್ರಾಡಕ್ಟ್ಸ್ ಚೆನ್ನಾಗಿದೆ. ಅಂಡ್ ಆಲ್ಸೋ ಇಟ್ ಈಸ್ ಇನ್ ಗುಡ್ ಗ್ರೋಯಿಂಗ್ ಇದರಲ್ಲಿದೆ. ಸೊ ಓವರ್ ಆಲ್ ನಾವು ನೋಡಿದ್ರೆ ಈ ಕಂಪ್ನಿ ಬಗ್ಗೆ ನಾನು ಸ್ಪೆಸಿಫಿಕ್ ಆಗಿ ರೆಕಮೆಂಡೇಶನ್ ಕೊಡ್ತಾ ಇಲ್ಲ. ದೀಸ್ ಟೈಪ್ ಆಫ್ ಕಂಪ್ನೀಸ್ ನ ನೀವು ಸ್ಪೆಸಿಫಿಕ್ ಆಗಿ ಈ ಕ್ವೇರೀಸ್ ನ ರನ್ ಮಾಡಿ ನೀವು ತಿಳ್ಕೊಬೋದಾಗುತ್ತೆ. ಸೊ ಇನ್ನೊಂದ್ಸತಿ ನೋಟ್ ಡೌನ್ ಮಾಡ್ಕೊಳ್ಳಿ. ಮಾರ್ಕೆಟ್ ಕ್ಯಾಪ್ ನಿಮ್ಗೆ ಮೋರ್ ದೆನ್ 1,000 crores ಇರಬೇಕು. ಆವರೇಜ್ ರಿಟರ್ನ್ ಆನ್ ಇಕ್ವಿಟಿ ನಿಮ್ಗೆ 5 years ಅಲ್ಲಿ ಮೋರ್ ದೆನ್ 15% ಇರಬೇಕು. ಅಂಡ್ ಆಲ್ಸೋ ಸೇಲ್ಸ್ ಗ್ರೋತ್ 5 years ಅಲ್ಲಿ ಮೋರ್ ದೆನ್ 15% ಇರಬೇಕು. ಪ್ರಾಫಿಟ್ ಗ್ರೋತ್ 5 years ಅಲ್ಲಿ ಮೋರ್ ದೆನ್ 15%. ಡೆಪ್ ಟು ಇಕ್ವಿಟಿ ಲೆಸ್ ದೆನ್ 0.5, ಸಾಲ ಕಡಿಮೆ ಇರಬೇಕು. ಅಂಡ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 5 years ಗಿಂತ ಪ್ರಿಸಿಡಿಂಗ್ ಇಯರ್ ಇವಾಗ ಜಾಸ್ತಿ ಇರಬೇಕು. ಸೊ ಈ ಕ್ವೆರಿ ರನ್ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ 83 ಬಂದಿದೆ. ಇನ್ನೂ ಏನಾದ್ರು ಬೇಕಾತಂತಂದ್ರೆ ಇನ್ನು ಕೆಲವೊಂದು ಪ್ಯಾರಾಮೀಟರ್ಸ್ ನ ನೀವು ಅಂಡ್ ಅಂತ ಕ್ಲಿಕ್ ಮಾಡಿ ಇನ್ನೂ ಒಂದು ಕೆಲವೊಂದು ಪ್ಯಾರಾಮೀಟರ್ಸ್ ನ ನೀವು ಚೆಕ್ ಮಾಡ್ಬೋದು. ರೈದರ್ ಪ್ರಮೋಟರ್ಸ್ ಹೋಲ್ಡಿಂಗ್, ಸೊ ಪ್ರಮೋಟರ್ಸ್ ಹೋಲ್ಡಿಂಗ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡ್ಬೋದು. ಅಂದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ ಮೋರ್ ದೆನ್ ನಮಗೆ 51% ಬೇಕು. ಸೊ 51% ಇರಬೇಕು. ಸೊ ಅವಾಗ ನಾನು ರನ್ ಮಾಡ್ತೀನಿ. ಸೊ 83 ಇರೋ ಕಂಪ್ನೀಸ್ ಏನಾಯ್ತು 55ಗೆ ಬಂತು. ಅಂದ್ರೆ ಆ ಫಿಲ್ಟರ್ ಮಾಡಿ ನಮಗೆ ಆಲ್ಮೋಸ್ಟ್ 55 ಕಂಪ್ನೀಸ್ ನೋಡ್ತು. ಅಂಡ್ ಆಲ್ಸೋ ಈ ಕಂಪ್ನೀಸ್ ಅಲ್ಲೂ ಕೂಡ ನೀವು ಮತ್ತೆ ನಿಮ್ಮ ಓನ್ ಅನಾಲಿಸಿಸ್ ಮಾಡಿ ಒಳ್ಳೆ ಪ್ರಾಫಿಟ್ ಹೈ ಗ್ರೋತ್ ರಿಟರ್ನ್ ಕೊಡೋ ಕಂಪ್ನಿ. ಯು ಕ್ಯಾನ್ ಡೂ ಅ ಲಂಸಮ್ ಅಮೌಂಟ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಆರ್ ಯು ಕ್ಯಾನ್ ಡೂ SIPs ಮಂತ್ಲಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಹೋಗ್ಬೋದು. ಸೊ ವಿಚ್ ದೀಸ್ ಕಂಪ್ನೀಸ್ ವಿಲ್ ಗಿವ್ ಎ ಗುಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್. ಸೊ ಅಷ್ಟು ಮಾತ್ರ ನಾನು ಹೇಳ್ತೀನಿ. ಸೊ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಏನಾದ್ರು ಬೇಕಾಗಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ್ದಾದ್ರ ಬಗ್ಗೆ ಅನಾಲಿಸಿಸ್ ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಂಗೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೂ ಕೂಡ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಇಲ್ಲಿವರೆಗೂ ಆಗಿತ್ತು ನಿಮ್ಗೆ ಸ್ಕ್ರೀನರ್ ಯಾವ ರೀತಿ ಹೈ ಗ್ರೋತ್ ಪೊಟೆನ್ಶಿಯಲ್ ಸ್ಟಾಕ್ಸ್ ನ ಯೂಸ್ ಮಾಡೋದು ಅಂತ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.